ವೀಕ್ಷಕರೇ, ಮೈಸೂರಿನಲ್ಲಿ ನೀವು ನಿವೇಶನನ ನೋಡ್ತಾ ಇದ್ದರೆ, ಅಂದರೆ ನಿಮ್ಮ ಕನಸಿನ ಮನೆಯನ್ನು ಕಟ್ಕೋಬೇಕು ಅಥವಾ ನೀವು ನಿವೇಶನಗಳ ಮೇಲೆ ಮೈಸೂರಿನಲ್ಲಿ ಇನ್ವೆಸ್ಟ್ ಮಾಡಬೇಕು, ಬಂಡವಾಳ ಹೂಡುವಿಕೆ ಮಾಡಬೇಕು ಅಂತ ಇದ್ದರೆ, ದಿಸ್ ಇಸ್ ಒನ್ ಆಫ್ ದಿ ಬ್ರೈಟ್ ಆಪರ್ಚುನಿಟಿ ನಿಮಗೆ. ನಾನಿವತ್ತಿರೋದು ಮೈಸೂರು ಶ್ರೀರಾಮ್ಪುರ ಪಕ್ಕದಲ್ಲೇ ಇರುವಂತಹ KSRTC ಲೇಔಟಲ್ಲಿದ್ದೀನಿ. ನಾನು 30-40 ನಾರ್ತ್ ಫೇಸಿಂಗ್ ಸೈಟ್ ಒಳಗೆ ನಾನು ನಿಂತಿದ್ದೀನಿ. ಮೈಸೂರು ಮಧ್ಯಭಾಗದಿಂದ, ಅಂದರೆ ಈ ವಿಡಿಯೋ ನೋಡ್ತಾ ಇದ್ದು ಅಕಸ್ಮಾತಾಗಿ ನಿಮಗೆ ಈ ಜಾಗ KSRTC ಲೇಔಟ್ ಎಲ್ಲಿದೆ, ಹಲವಾರು KSRTC ಲೇಔಟ್ಗಳಿದೆ. ಇದಿರೋದು ಮೈಸೂರು ಶ್ರೀರಾಮ್ಪುರ ಪರ್ಸಯ್ಯನಹುಂಡಿ ಜಂಕ್ಷನ್ ಪಕ್ಕದಲ್ಲೇ ಇರುವಂತಹ KSRTC ಲೇಔಟ್ ಇದಿರೋದು ಮೈಸೂರು ಮಧ್ಯಭಾಗದಿಂದ ಸರಿಸುಮಾರು ಇಲ್ಲಿಗೆ ಬರಲಿಕ್ಕೆ 13 ಕಿಲೋಮೀಟ್ರ್ ಆಗುತ್ತೆ. ನೀವು ನೋಡ್ಬೋದು ಈಗ ಸುತ್ತಮುತ್ತದಲ್ಲಿ ಹಲವಾರು ಮನೆಗಳು ಈಗಾಗಲೇ ಆಗಿದೆ. ವಾಸಕ್ಕೆ ಯೋಗ್ಯವಾಗಿರುವಂಥದ್ದು, ಅಂದರೆ ನಿಮ್ಮ ಮನೆ ಕಟ್ಕೊಂಡಿರಲಿಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆ, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈಟ್, ಮೂಡಾ ಖಾತಾ, ಅಂದರೆ ನೀವು ಇದಿಗೆ ಆಗಲೇ ಮೂಡಾ ಖಾತಾ ಮತ್ತು ಮೂಡಾ ಕಂದಾಯ ಇದೆ. ನೀವು ಮನೆ ಕಟ್ಟದಲ್ಲಿ ಮೂಡಾಯಿಂದ ಪ್ಲ್ಯಾನ್ ಅಪ್ರೂವಲ್ ಸಹ ಸಿಗುವಂತಹ ಇವೆಲ್ಲ ಸುಸರ್ಜಿತವಾಗಿರುವಂತಹ ರೆಸಿಡೆನ್ಷಿಯಲ್ ಲೇಔಟ್ KSRTC ಬಡಾವಣೆ ಅಂತ 30-40 ನಾರ್ತ್ ಫೇಸಿಂಗ್ ಸೈಟ್ ಅವೈಲಬಲ್ ಇದೆ ಆ್ಯಂಡ್ ಈಸ್ಟ್ ಫೇಸಿಂಗ್ ಸೈಟ್ ಅವೈಲಬಲ್ ಇದೆ. ಇನ್ನೊಂದು ವಿಚಾರ ಏನು ಅಂತಂದರೆ, ನಿವೇಶನಗಳ ಬಂಡವಾಳ ಹೂಡಿದವ್ರಿಗೆ, ಅಂದರೆ ಇದ್ರ ಮೇಲೆ ಇನ್ವೆಸ್ಟ್ ಮಾಡಿ ಮುಂಬರುವ ದಿನಗಳಿದೆ ಮಾರಿ ಇದರಿಂದ ನೀವು ಪ್ರಾಫಿಟ್ನ ನೋಡಬೇಕು, ಪ್ರಾಫಿಟ್ನ ಕಾಣಬೇಕು ಅಂತಿರಿಗೂ ಸಹ ಇದು ಬಹಳ ಸೂಕ್ತವಾಗಿರುವಂಥ. ಯಾಕೆ ಅಂತಂದರೆ, ನಾನು ಈಗಾಗಲೇ ವಿಡಿಯೋದಲ್ಲಿ ಸುತ್ತಮುತ್ತ ಮನೆಗಳನ್ನ ಆಗಿರೋದನ್ನು ನಾನು ನಿಮಗೆ ತೋರಿಸಿದ್ದೀನಿ. ಕೆಲವೇ ದಿನಗಳಲ್ಲಿ ರೇಟ್ಗಳು ಖಂಡಿತವಾಗ್ಲೂ ಇಲ್ಲಿ ಮೇರೆ ಇರುವ ಚಾನ್ಸಸ್ ಬಹಳಷ್ಟಿದೆ. ಸೊ ಅದಕ್ಕೆ ನಿವೇಶನ ಹೂಡಿಕೆದವ್ರಿಗೂ ಮನೆ ಕಟ್ಕೊಳ್ಳೋರ್ಗು ಇದೆರಡು ಸೂಕ್ತವಾಗಿರುವಂಥದ್ದು. ಇಲ್ಲಿ ಏನು ಅಂತಂದರೆ, ಸುತ್ತಮುತ್ತ ಅಂಗಡಿ ಮುಂಗಟ್ಟುಗಳು, ದೇವಸ್ಥಾನ, ಡಾಕ್ಟರ್ ಕ್ಲಿನಿಕ್ಕು ಇವೆಲ್ಲವೂ ಸರಿಸುಮಾರು 2 ಕಿಲೋಮೀಟ್ರ್ ಒಳಗೆ ಪ್ರತಿಯೊಂದು ಸಿಗುವಂಥದ್ದು. ಮತ್ತು ವಿವೇಕಾನಂದ ನಗರ ಸರ್ಕಲ್ ನೋನ್ ಜಾಗ, ಅಂದರೆ ಇಲ್ಲಿಂದ ಹತ್ತಿರದಲ್ಲಿ ಎಲ್ಲವೂ ಬೇಕು ಅನ್ನೋರಿಗೆ ವಿವೇಕಾನಂದ ಸರ್ಕಲ್ ಸರಿಸುಮಾರು 3 ಕಿಲೋಮೀಟ್ರ್ ಆಗುತ್ತೆ. ಸಿಟಿ ಸೆಂಟರ್ ಅಂದರೆ ಇದರಿಂದ 13 ಕಿಲೋಮೀಟ್ರ್ ಆಗುವಂತಹ KSRTC ಬಡಾವಣೆ ಇದು. ಇದರ ಬಗ್ಗೆ ಈ ನಿವೇಶನ ಸೇಲ್ಗಿರುವಂತಹ ನಿವೇಶನದ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ ಬ್ಯಾಂಕ್ ಲೋನು ಅಥವಾ ಪ್ರಾಪರ್ಟಿ ವಿಸಿಟ್ಟು ಇನ್ನಷ್ಟು ಮಾಹಿತಿ ಬೇಕಿದ್ದಲ್ಲಿ ಕೆಳಕಂಡ ದೂರವಾಣಿ ಸಂಖ್ಯೆನ ಸಂಪರ್ಕಿಸಿ, ವಾಟ್ಸಪ್ ಮಾಡಿ. ನಾವು ಸಿಗ್ತೀವಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ತೊಗೊಂಡು ನಾನು ಸುಪ್ರೀತ್ ನಿಮ್ಮ ಮುಂದೆ ಹಾಜರಾಗ್ತೀನಿ ಸ್ನೇಹಿತರೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.